ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಸುಮಾರು ಜನಕ್ಕೆ ಇಷ್ಟ ಆಗುವಂಥ ವ್ಲಾಗ್. ಯಾಕೆ ಅಂದರೆ ವೈಟ್ ಹೇರ್ಸ್ ಅನ್ನೋದು ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಬರ್ತಿದೆ. ಸೊ ಏಜ್ ಆದಾಗ ಬಂದರೆ ನೋ ಪ್ರಾಬ್ಲಮ್, ಬಟ್ ಚಿಕ್ಕ ಏಜಲ್ಲೇ ಬರ್ತಿದೆ, ಅದಕ್ಕೆ ಸುಮಾರು ಪ್ರಾಬ್ಲಮ್ಸ್ ಇದೆ. ಸೊ ಆ ಒಂದು ವೈಟ್ ಹೇರ್ಸ್ ಬಂದಾಗ ತುಂಬ ಮುಜುಗರ ಆಗುತ್ತೆ. ಆ್ಯಂಡ್ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕೆಮಿಕಲ್ ಇರುವಂಥ ಡೈಯನ್ನು ಯೂಸ್ ಮಾಡ್ತಾರೆ. ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಬನ್ನಿ ನ್ಯಾಚುರಲಾಗಿ ಹೇಗೆ ಹೇರ್ ಡೈ ಮಾಡೋದು ಅಂತ ನೋಡೋಣ. ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಗೊತ್ತಾಗುತ್ತೆ ನಿಮಗೆ ಹೇಗೆ ಇದನ್ನು ಹೇರ್ ಡೈ ಮಾಡೋದು ಅಂತ. ಬನ್ನಿ ನೋಡೋಣ. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಇದು ಸ್ವಲ್ಪ ಒಣಗಿದೆ, ಇದನ್ನು ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ಹೇರ್ಗೆ ಬಳಸಬೇಕಾದ್ರೆ, ಸ್ಕಿನ್ಗೆ ಬಳಸಬೇಕಾದ್ರೆ ಆದಷ್ಟು ಹೈಜಿನಿಕ್ಕಾಗಿ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರೂ ಏನಂದರೆ ವೈಟ್ ಹೇರ್ಸ್ ಆದಾಗ ಏರ್ ಡೈಯನ್ನು ಯೂಸ್ ಮಾಡ್ತಾರೆ. ಏರ್ ಡೈಯರಲ್ಲಿ ತುಂಬ ಕೆಮಿಕಲ್ ಇರುತ್ತೆ. ನಾವು ಹೇರ್ಗೆ ಯೂಸ್ ಮಾಡಿದಾಗ ಸ್ಕಿನ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಇದು ನನಗೆ ಒಬ್ಬರು ಡಾಕ್ಟ್ರು ಕೂಡ ಹೇಳಿದರು ಇದ್ರ ಬಗ್ಗೆ. ಯಾಕೆ ಅಂದರೆ ಕೆಮಿಕಲ್ಸ್ ಇರೋದ್ರಿಂದ ನಾವು ತಲೆಗೆ ಹಚ್ಚಿದಾಗ ನಮ್ಮ ಸ್ಕಿನ್, ಫೇಸಲ್ಲಿರೋ ಸ್ಕಿನ್ ಕೂಡ ಅದನ್ನ ಅಬ್ಸರ್ವ್ ಮಾಡುತ್ತೆ. ಹಂಗಾಗಿ ಎಷ್ಟೋ ಜನ ಏರ್ ಡೈ ಯೂಸ್ ಮಾಡೋ ಅಂಥವ್ರಿಗೆ ಸ್ಕಿನ್ ಕೂಡ ಬ್ಲ್ಯಾಕ್ ಆಗುತ್ತೆ. ಇದು ಗೊತ್ತಿಲ್ಲ ಅಂದರೆ ಇವತ್ತು ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆದಷ್ಟು ಕೆಮಿಕಲ್ ಇರುವಂಥ ಏರ್ ಡೈಗಳನ್ನ ಅವಾಯ್ಡ್ ಮಾಡಿ. ಯಾಕೆಂದರೆ ನಿಮ್ಮ ಸ್ಕಿನ್ ಮತ್ತು ಹೇರ್ ಎರಡೂ ಕೂಡ ಪ್ರಾಬ್ಲಮ್, ಡ್ಯಾಮೇಜ್ ಆಗೋ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಬಟ್ ನ್ಯಾಚುರಲಿ ಆಗಿರೋಂಥ ಡೈಗಳನ್ನ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಈ ಒಂದು ಹೇರ್ ಡೈನ ನೀವು ಯೂಸ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ಸು, ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ನಾವು ಇದನ್ನು ಸ್ವಲ್ಪ ತುಂಬ ಬ್ಲ್ಯಾಕ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ಈ ಥರ ಹುರ್ಕೊಳ್ಬೇಕು. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗಾಗಿ ನೈಸ್ ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ನೋಡಿ ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಮ್ಮ ಅತ್ತೆ ಆಲ್ಮೋಸ್ಟ್ ಯೂಸ್ ಮಾಡ್ತಿರ್ತಾರೆ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ವೈಟ್ ಹೇರ್ಸ್ ಇರೋದ್ರಿಂದ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ರಿಲೇಟೆಡ್ಸ್ ವಿಡಿಯೋಸ್ ಬೇಕಂದರೆ ಖಂಡಿತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ಕಮೆಂಟ್ ಮಾಡಿ. ಸೊ ಈ ಥರ ನಾವು ನೈಸಾಗಿ ಪೇಸ್ಟ್ ರುಬ್ಕೊಂಡಿದ್ದು ಆದಮೇಲೆ, ಅಂದರೆ ನೀರೇನು ಆಗಬಾರ್ದು, ಹಾಗೆ ಡ್ರೈ ಆಗಿ ರುಬ್ಕೊಳ್ಬೇಕು. ಸೊ ಇದನ್ನು ನಾವು ಒಂದು ಕಡೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಯಾವಾಗ ಬೇಕಾವಾಗಂದರೆ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ನಾವು ಏರ್ ಡೈಗಳನ್ನ ಹೇಗೆ ವಾರಕ್ಕೆ 15 ದಿವಸಕ್ಕೆ ಯೂಸ್ ಮಾಡ್ತಿರೋ, ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ಯೂಸ್ ಮಾಡ್ಕೊಳ್ಬೋದು. ಇದು 1 ಸ್ಪೂನಷ್ಟು ಮೆಹಂದಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಏರ್ ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ. ನೀವು ಇದ್ದರೆ ಯೂಸ್ ಮಾಡಿ, ಇಲ್ಲ ಪರವಾಗಿಲ್ಲ. ಆಮ್ಲ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಯಾವುದು ಅವೈಲಬಲ್ ಆಗಿ ಸಿಗುತ್ತೆ ಅದನ್ನು ಯೂಸ್ ಮಾಡಿ. ಮೆಹಂದಿನೂ ಅಷ್ಟೇ, ಇದೇ ಮೆಹಂದಿ ಹಾಕಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಕೂಡ ನೀವು ಯೂಸ್ ಮಾಡೋಂಥದ್ದು ಯಾವುದಾದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ನಾವು ಅದು ಸ್ವಲ್ಪ ಮಿಕ್ಸ್ ಆಗುವಷ್ಟು ನಾವು ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಇದನ್ನು ತಲೆಗೂ ಕೂಡ ಹಚ್ಚಬೇಕಾದ್ರೆ ನಮ್ಮ ತಲೆಯಲ್ಲಿ, ಕೂದಲಲ್ಲಿ ಆಯಿಲ್, ಎಣ್ಣೆ ಅಂಶ ಇರಬಾರ್ದು. ಆ ಥರ ನಾವು ಹಚ್ಚಿ 1-2 ಅವರ್ ಬಿಟ್ಟು ನಾವು ಹೇರ್ ವಾಶ್ನ ಮಾಡ್ಕೊಳ್ಬೇಕು. ಹೇರ್ ವಾಶ್ ಮಾಡಬೇಕಾದ್ರೆ ಮೊದಲನೇ ದಿವಸ ಶಾಂಪೂನ ಯೂಸ್ ಮಾಡಬಾರ್ದು. ನಾವು ಸೆಕೆಂಡ್ ಡೇ ಬೇಕಿದ್ದರೆ ನಾವು ಶಾಂಪೂ ಹಾಕಿ ನೀಟಾಗಿ ತೊಳಿಬಹುದು. ಯಾಕೆ ಅಂದರೆ ನಾವು ಶಾಂಪೂ ಯೂಸ್ ಮಾಡಬಾರ್ದು ಅಂತ ಯಾಕೆಲ್ಲ ಹೇಳ್ತಾರೆ ಅಂತಂದರೆ, ಇದು ನ್ಯಾಚುರಲ್ ಇರೋವಂಥದ್ದು. ನ್ಯಾಚುರಲ್ ಇರೋದಕ್ಕೆ ಸ್ವಲ್ಪ ರಿಸಲ್ಟ್ ಕೊಡೋದು ನಿಧಾನನೇ. ನಿಮಗೆ ಗೊತ್ತು, ಕೆಮಿಕಲ್ಸ್ ಆದರೆ ಬೇಗ ರಿಸಲ್ಟ್ ಕೊಟ್ಬಿಡುತ್ತೆ. ನ್ಯಾಚುರಲ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ನಿಧಾನಕ್ಕೆ ರಿಸಲ್ಟ್ ಕೊಡುತ್ತೆ. ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ. ವಾಶ್ ಮಾಡೋದಕ್ಕೆ ಕೆಮಿಕಲ್ ಇರುವಂಥ ಶಾಂಪೂನ ಯೂಸ್ ಮಾಡ್ತೀವಿ. ನೀವು ಯಾವುದೇ ಶಾಂಪೂ ತೊಗೊಳ್ಳಿ, ಸ್ವಲ್ಪ ಆದರೂ ಕೆಮಿಕಲ್ ಆ್ಯಡ್ ಆಗೇ ಆಗಿರುತ್ತೆ. ಆ ಕೆಮಿಕಲ್ ಆ್ಯಡ್ ಆಗಿರೋ ಶಾಂಪೂಗಳಿಂದ ವಾಶ್ ಮಾಡಿದಾಗ ಏನಾಗುತ್ತೆ, ನಾವು ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ ನ್ಯಾಚುರಲ್ ಆಗಿರೋದು, ಅದು ಯಾವುದೂ ಕೂಡ ನಮ್ಮ ಹೇರಲ್ಲಿ ಉಳಿಯೋದಿಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಯೋದಿಲ್ಲ. ಹಾಗಾಗಿನೇ ಇದನ್ನು ಶಾಂಪೂಗಳನ್ನ ಯೂಸ್ ಮಾಡಬಾರ್ದು ಅಂತ ಹೇಳೋದು ಅಷ್ಟೇ. ಬಟ್ ನಿಮ್ಮ ಹತ್ರ ಏನಾರ ಮೈಲ್ಡ್ ಶಾಂಪೂ ಇದ್ದರೆ ಬೇಕಿದ್ರೆ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಆದರೆ ನೆಕ್ಸ್ಟ್ ಡೇ ವಾಶ್ ಮಾಡಿದ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಆಯಿಲ್ ಹಚ್ಚಿ ನೀವು ನೆಕ್ಸ್ಟ್ ಡೇ ಶಾಂಪೂನಲ್ಲಿ ವಾಶ್ ಮಾಡಬಹುದು. ಈ ಏರ್ ಡೈ ಅಂತೂ ತುಂಬ ಯೂಸ್ಫುಲ್ ಆಗಿದೆ. ಏಕೆಂದರೆ ಸಾಸಿವೆಯನ್ನು ಯೂಸ್ ಮಾಡಿದ್ದೀವಿ. ಇದು ನಮ್ಮ ಹೇರನ್ನು, ಸ್ಕಾಲ್ಫನ್ನ ಗಟ್ಟಿ ಮಾಡುತ್ತೆ. ಕೂದಲು ತುಂಬ ಉದುರೋಂಥ ಸಮಸ್ಯೆ ಇರೋರಿಗೆ ಕೂಡ ಏರ್ ಫಾಲ್ ಕಡಿಮೆ ಆಗುತ್ತೆ. ನಾವು ಸಾಸಿವೆ ಎಣ್ಣೆ ಕೂಡ ತಲೆಗೆ ಕೂಡ ಹಚ್ತೀವಿ. ಸೊ ಮೆಂತ್ಯ ಕೂಡ ನಿಮಗೆ ಗೊತ್ತಿರೋಂಗೆ ಹೇರ್ಗೆ ತುಂಬಾ ಒಳ್ಳೆಯದು. ಹೇರ್ ಗ್ರೋತ್ಗೆ ಆಗ್ಬೋದು, ವೈಟ್ ಹೇರ್ಸ್ನ ಕಡಿಮೆ ಮಾಡೋದಕ್ಕೆ. ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಕರಿಬೇವಿನ ಸೊಪ್ಪು ಅಷ್ಟೇ ನಮ್ಮ ಕೂದಲನ್ನು ಬ್ಲ್ಯಾಕ್ ಮಾಡುತ್ತೆ. ಸೊ ಹಂಗಾಗಿ 3 ಇಂಗ್ರೀಡಿಯೆಂಟ್ಸು, ಹಾಗೆ ಕೊಬ್ಬರಿ ಎಣ್ಣೆನೂ ಅಷ್ಟೇ ಸ್ವಲ್ಪ ಕೂದಲನ್ನು ಸಾಫ್ಟ್ ಮಾಡುತ್ತೆ. ಮತ್ತು ನಮಗೆ ಅದು ಹೇರ್ ಡೈ ನಮ್ಮ ಹೇರಲ್ಲಿ ಉಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಂಗಾಗಿ ಯಾವುದೇ ಭಯ ಬೇಡ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ. ರಿಸಲ್ಟು ಒಬ್ರಿಗೊಬ್ರಿಗೆ ಡಿಫ್ರೆಂಟ್, ಅಂದರೆ ಸ್ಲೋ ಆಗ್ಬೋದು ಅಷ್ಟೇ. ಬಟ್ ಖಂಡಿತ ರಿಸಲ್ಟ್ ಅಂತ ಇದೆ. ಖಂಡಿತ ಯೂಸ್ ಮಾಡಿ, ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ವೈಟ್ ಹೇರ್ಸ್ ಪ್ರಾಬ್ಲಮ್ಸ್ ಇರೋರಿಗೆ ಖಂಡಿತ ಶೇರ್ ಮಾಡಿ.
ಹೊಸಬ್ರೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಯಾಕೆ ಅಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವೀಡಿಯೋಸ್ ಬರೋದಿಲ್ಲ, ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ಸೊ ನನ್ನ ವಿಡಿಯೋ ನೋಡ್ತಿರೋಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ, ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸಿದ್ದೀನಿ. ನ್ಯಾಚುರಲ್ ಆಗಿರೋ ಪ್ರಾಡಕ್ಟನ್ನು ಯೂಸ್ ಮಾಡಿ, ಆದಷ್ಟು ಕೆಮಿಕಲ್ ಹೇರ್ ಡೈಯಿಂದ ದೂರ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.